ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ನೋಡಿ ಸುಮ್ಕುದ್ರ ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ಈ ಫಾರಿನ್ ಟ್ರಿಪ್ ಮುಗಿಸಿ ಸೀದಾ ಹೈಕಮಾಂಡಿಗೆ ಭೇಟಿಯಾಗಿ ದಿಲ್ಲಿನ್ಯಾಗಿರುವಂತಹ DCM DK ಶಿವಕುಮಾರ್ ಅವರು ದಿಢೀರ್ ಸುದ್ದಿಗೋಷ್ಠಿ ಮಾಡ್ತಾರ ಅಂತ ಅಂದ ಕೂಡ್ಲೆ ಏನ್ ಟೆನ್ಷನ್, ಏನ್ ಗಾಬರಿ ಅಂತೀನಿ. ಯಾಕಂದ್ರ ನೋಡ್ರಿ, ಅವರು ಫಾರಿನ್ ಟ್ರಿಪ್ನಾಗಿದ್ದಾಗ ಇಲ್ಲಿ CM ಸಿದ್ದರಾಮಯ್ಯನವರು ಸುಮ್ಮನೆ ಕುಂತಿರ್ಲಿಲ್ಲ. ತಮಗ್ ಬೇಕಾದವ್ರು, ತಮಗ್ ಬಹಳ ಕ್ಲೋಸ್ ಆಗಿದ್ದವ್ರನ್ನ ಊಟಕ್ಕೆ ಕರೆದು ಏನೇನೋ ಡಿಸ್ಕಸ್ ಮಾಡ್ಲಿಕ್ಕತ್ತಿದ್ರಂತ ಗುಸು ನಡೆದಿತ್ತು. ಈ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ DKಶಿ ಅವರಿಗೆ ಗೊತ್ತಾಗಿ ಸುದ್ದಿಗೋಷ್ಠಿನಾಗ ಏನ್ ಹೇಳ್ಬಿಡ್ತಾರೋ ಅಂತ ಎಲ್ಲಾರು ಗಾಬರಿ ಆಗ್ಬಿಟ್ಟಿದ್ರು. ಆದ್ರೆ ಈ ಪ್ರೆಸ್ ಮೀಟ್ ಹೋಗಿ DKಶಿ ಅವರು ಮಾತಾಡಿದ್ ಕೇಳಿ ದೊಡ್ಡ ಜೋಕ್ ಆಯ್ತು. ಎಲ್ಲಿಂದ ನಗಬೇಕಂತ ತಿಳಿಲಿಲ್ಲ ಅದು ನೋಡಿದ ಕೂಡಲೇ. ಯಾಕಂತ ಹೇಳ್ತೀನಿ ಕೇಳ್ರಿ. ಈ ದೆಹಲಿನ್ಯಾಗ ವಿಧಾನಸಭಾ ಚುನಾವಣೆ ನಡೆಯುದೈತಿ. ಹಿಂಗಾಗಿ ನಮ್ಮ ರಾಜ್ಯದಾಗ ಆಲ್ರೆಡಿ ಘೋಷಣೆಯಾಗಿರುವಂತಹ ಈ ಗ್ಯಾರಂಟಿ ಯೋಜನೆಗಳು ಹೆಂಗ್ ನಡಿಲಿಕತ್ತಾವ, ಈ ಗ್ಯಾರಂಟಿ ಯೋಜನೆಗಳನ್ನ ದೆಹಲಿದಾಗೂ ತಂದ್ರೆ ಹೆಂಗಿರ್ತೈತಿ ಅಂತ ಹೇಳಿ ಡಿಸ್ಕಸ್ ಮಾಡ್ಲಿಕ್ಕ DKಶಿ ಅವ್ರಿಗೆ ಕರೆದಿದ್ರಂತ. ಹೆಂಗದ ನೋಡ್ರಪ್ಪ, ಅವ್ರು ಹೇಳ್ತಾರ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ರಂತ ಗ್ಯಾರಂಟಿ ಯೋಜನೆಗಳದ್ ಇಷ್ಟೂತ್ ಲಿಸ್ಟೇ ಕೊಡ್ತಾರ. ಏನೇನ್ ಹೇಳ್ತಾರ ನೋಡ್ರಿ, ನೀವು ಒಂದ್ಸಲ ಕೇಳ್ರಿ ಅವ್ರ ಮಾತು. We came to Vidhan Sauda. We took a decision. Within 3 months, all the guarantees was being implemented. You know, women in the entire state are traveling free in bus. 10 kilo of rices has been given to every household, every member of the family, and about 3,000 rupees is being given to the unemployed youth. And Gruha Jyoti 200 unit of power has been given, and Gruha Lakshmi 2,000 rupees is being given to everyone. About 56,000 crores have been allotted in the budget, and 1 crore 22 lakh women are getting every month 2,000 rupees. And there is a very big story which you might have heard about. Lot of economical change has happened in every family. About 4,000 to 5,000 rupees is reaching them. All of them are happy. The entire economic situation of a common man, shopkeeper, where we have tourist destinations to reach them, almost all women are being benefited. We believe. Why I am telling this story before that we started from Mahatma Gandhiji's place where he took the presidency, because Mahatma Gandhiji's the main agenda was to see that every section of the people of the country should be well taken care. So we decided, and now here I have come here to launch this Pyari Didi Hogi Yojana. This is, we are going to give, I am confident that Congress government will come in Delhi. We are going to implement on the first day of the cabinet, 2,500 rupees will be implemented. And I think as soon as the political process starts, whatever the decision has been taken in Karnataka on the same model, 2,500 rupees, this Pyari Didi Yojana will be implemented. And the rest will be announced later. Today I am here to launch Pyari Didi Yojana, 2,500 rupees to every woman as per the Karnataka model. So let us first have our play cards. ಈ ಮಾತು ಕೇಳಿದ್ರ ಎಲ್ಲಿಂದ ನಗಬೇಕಂತ ಗೊತ್ತಾಗೋದಿಲ್ಲ. ಖರೆ ಹೇಳ್ತೀನಿ. ಮತ್ತೆ ರಾಜ್ಯದ ಮಂದಿ ಅಷ್ಟೇ ನಗ್ಲಿಕತ್ತಿಲ್ರಪ್ಪ. ಇದನ್ನ ಎಲ್ಲರೂ ವಿರೋಧ ಪಕ್ಷದವರು ಆರೋಪ ಮಾಡ್ಕೋತ ಬಂದಾರ. ರಾಜ್ಯದಾಗ ಗ್ಯಾರಂಟಿ ಯೋಜನೆಗಳ ಗತಿ ಹೆಂಗೈತಿ ದೊಡ್ಡ ಲೆಕ್ಕ ಕೊಡ್ಲಿಕತ್ತಾರ. ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ ಇಷ್ಟು ಕೊಡ್ತೀವಿ, ಇಷ್ಟು ಮಂದಿಗೆ ಕೊಟ್ಟಿವಿ, ನಿರುದ್ಯೋಗಿಗಳಿಗೆ ಅಂತ ಹೇಳಿ ಇಷ್ಟು ರೊಕ್ಕ ಕೊಡ್ಲಿಕತ್ತೀವಿ ತಿಂಗಳ. ಎಲ್ಲರದು ಕುಟುಂಬದಾಗ ಆರ್ಥಿಕತೆ ಭಾರಿ ಸುಧಾರಿಸದ ಅಂತ ಎಷ್ಟು ಲೆಕ್ಚರ್ ಕೊಡ್ಲಿಕತ್ತಾರ. ಏನ್ ಸುದ್ದಿ. ಅಷ್ಟೇ ಅಲ್ಲ, ದೆಹಲಿದಾಗ ತಾವ ಅಕಸ್ಮಾತ್ ಅಧಿಕಾರಕ್ಕೆ ಬಂದ್ರು ಅಂದ್ರೆ ಅಲ್ಲಿನೂ ಹಿಂಗ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡ್ತಾರ. ಅದರಾಗಿ ಗೃಹಲಕ್ಷ್ಮಿಗೆ 2,000 ಕೊಡ್ಲಿಕತ್ತಾರಲ್ಲ, ಅಲ್ಲಿ ಇನ್ನೊಂದಿಷ್ಟು ಪ್ರಮೋಷನ್ ಕೊಟ್ಟು ಪ್ಯಾರಿ ದೀದಿ ಅಂತ ಹೇಳಿ 2,500 ರೂಪಾಯಿ ಕೊಡ್ತಾನಂತ ಘೋಷಣೆ ಮಾಡಿದ್ರಿ. ಇದನ್ನ ಏನ್ ಮಾಡ್ಬೇಕು ಹೇಳ್ರಿ. ಹಂಗಾದ್ರ DKಶಿ ಅವ್ರು ಇಷ್ಟುದ್ದ ಲೆಕ್ಚರ್ ಕೊಟ್ಟಿದ್ದೆ ಖರೆ ಅಂತ ಆದ್ರ ಈ ಗ್ಯಾರಂಟಿ ಯೋಜನೆಗಳು ನಮ್ಮ ರಾಜ್ಯದ ಮಂದಿಗೆ ಅಷ್ಟು ಉಪಯೋಗಕ್ಕೆ ಬರ್ಲಿಕತ್ತದ? ಹೋಗ್ರಿ, ಹೆಸರಿಗಷ್ಟೇ ಬರೀ ಫ್ರೀ ಅಂತ ಹೇಳಿ. ಅದ್ರ ಜೊತೆ ಬರುವಂತಹ ಅದರಿಂದ ಆಗುವಂತಹ ಸೈಡ್ ಎಫೆಕ್ಟ್ಸ್ ಗಳು ಎಷ್ಟು ಫ್ರೀ ಆಗಿ ಬಂದಾವ. ಮಂದಿ ಎಷ್ಟು ಫ್ರೀ ಆಗಿ ತ್ರಾಸ್ ತಗೊಳಿಕತ್ತಾರ ಯಾರಿಗ್ ಗೊತ್ತು.
ಗೊತ್ತಾಗೋದಿಲ್ಲ ಅವರಿಗೆ. ಅಷ್ಟೇ ಅಲ್ರಪ್ಪ, ಇದೇನ್ ಗ್ಯಾರಂಟಿ ಯೋಜನೆ ಚಿನ್ನದ ಮೊಟ್ಟೆ ಇಡುವಂತ ಕೋಳಿ ಅಂತ ತಿಳ್ಕೊಂಡಾರ, ಭ್ರಮೆದಾಗದಾರ, ಯಾರಿಗ ಗೊತ್ತು. ಎಷ್ಟ್ರಿ ಒಂದಾದ ಮ್ಯಾಲೊಂದ್ರಂಗ್ ಎಲ್ಲದ್ರದ್ದು ರೇಟ್ ಹೆಚ್ಚಾಗ್ಲಿಕತ್ತಾವ. ಗ್ಯಾರಂಟಿಗಳ ಬಗ್ಗೆ ನೋಡ್ರಿ ಕಾಂಗ್ರೆಸ್ ನಾಯಕರೇ ಅಸಮಾಧಾನ ಹೊರಗೆ ಹಾಕ್ಲಿಕತ್ತಾರ. ಈಗೀಗ ಮಂದಿ ಹೇಳುದಾಯ್ತು, ವಿರೋಧ ಪಕ್ಷದವರು ಹೇಳಿದ್ದಾಯ್ತು. ಆದ್ರೆ ಒಂದೊಂದೇ ದಿನ ಬಳಕೆ ವಸ್ತುಗಳ ರೇಟ್ ಏರಿಸ್ಕೊಂತ ಫ್ರೀ ಜೊತೆ ವರಿನೂ ಕೊಡ್ಲಿಕತ್ತಿದ್ರ ಏನ್ ಮಾಡ್ತೀರಿ ಹೇಳ್ರಿ. ಒಂದ್ ಕಡೆ ಹೆಣ್ಮಕ್ಳಿಗೆ ಫ್ರೀ ಶಕ್ತಿ ಅಂತ ಕೊಟ್ಬಿಟ್ರ ಬಸ್ ರೇಟ್, ಆದ್ರೆ ಗಂಡ್ ಮಕ್ಳಿಗೆ ಬಸ್ ರೇಟ್ 15% ಜಾಸ್ತಿ ಆಯ್ತು. ಅದು ಆಲ್ರೆಡಿ ಜಾರಿಗೂ ಬಂದೈತಿ. ಸರ್ಕಾರದಿಂದ ಎಷ್ಟೋ, ಈಗ ಬಿಡ್ರಿ ನೀವು ಮಂದಿ ಕಿಸ್ಸೆಗೆ ಅಷ್ಟ ಕತ್ರಿ ಬೀಳಕತ್ತಿಲ್ಲ, ಸರ್ಕಾರದ ಎಷ್ಟೋ ಯೋಜನೆಗಳ ಅನುದಾನಕ್ಕೆ ಸಹಿತ ಕತ್ರಿ ಬೀಳ್ಲಿಕತ್ತದ. ವಿರೋಧ ಪಕ್ಷದ ನಾಯಕರಂತೂ ಹೇಳ್ಕೋತಿ ಅದಾರ. ಆದ್ರೆ ಈಗ ಖುದ್ದು ಕಾಂಗ್ರೆಸ್ ಶಾಸಕರೇ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಸಮಾಧಾನ ಹೊರಗೆ ಹಾಕ್ಲಿಕತ್ತಾರ. ಯಾಕೆ ನೆನಪಿಲ್ಲ ಏನ್ ನಿಮ್ಗ? ಹೋದ ತಿಂಗಳಷ್ಟೇ ಈ ವಿಜಯನಗರದ ಹೊಸಪೇಟೆ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಅವರು ಗ್ಯಾರಂಟಿಗಳ ಬಗ್ಗೆ ತಮ್ಮ ಅಸಮಾಧಾನ ಹೊರಗೆ ಹಾಕಿದ್ರು. ಅಷ್ಟೇ ಅಲ್ರಿ, ಒಂದಿಷ್ಟು ಮಂದಿ ಶಾಸಕರಂತೂ ಕಾಂಗ್ರೆಸ್ ಶಾಸಕರೇ ಹೇಳಿಕತ್ತೀನಿ, ಈ ಉಚಿತ ಗ್ಯಾರಂಟಿ ಯೋಜನೆಗಳಿಂದ ಸಾಕ್ ಹೋಗ್ಯದ ನಮಗೇ ಸರಿಯಾಗಿ ನಮ್ಮ ಒಂದು ಕ್ಷೇತ್ರಕ್ಕೆ ಅನುದಾನ ಬರಕತ್ತಿಲ್ಲ, ಕ್ಷೇತ್ರದಾಗ ತಲಿ ಎತ್ತಿ ತಿರುಗಾಡ್ಲಿಕ್ಕೆ ಆಗತ್ತಿಲ್ಲ, ಓಡಾಡ್ಲಿಕ್ಕೆ ಆಗ್ಲಿಕತ್ತಿಲ್ಲ ಅಂತ ಎಷ್ಟು ತ್ರಾಸ ಪಟ್ಕೊಳಿಕತ್ತಾರ. ಈಗ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ, ಅದೂನು ಸಿಎಂ ಸಿದ್ದರಾಮಯ್ಯನವ್ರಿಗೆ ಭಾರಿ ಕ್ಲೋಸ್ ಆಗಿರುವಂತ ರಾಘವೇಂದ್ರ ಹಿಟ್ನಾಳ್ ಅವರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಮ್ಮ ಅಸಮಾಧಾನ ಹೊರಗೆ ಹಾಕ್ಯಾರ. ಹಿಂಗ ಒಂದು ಕಾರ್ಯಕ್ರಮದಾಗ ಮಾತಾಡೋ ಮುಂದ ಅಭಿವೃದ್ಧಿ ಕಾರ್ಯಗಳೆಲ್ಲ ಕುಂಠಿತ ಆಗ್ಲಿಕ್ಕೆ ಗ್ಯಾರಂಟಿ ಯೋಜನೆಗಳೇ ಕಾರಣ ಅಂತ ಹೇಳಿ ಪಾಪ್ ತ್ರಾಸಲಿಂದ ಮನಸ್ಸಿಗೆ ಬ್ಯಾಸರ ಮಾಡ್ಕೊಂಡು ಒಪ್ಕೊಂಡಾರ ನೋಡ್ರಿ. ಮತ್ತೆ ಇನ್ನೊಂದು ಕೆರೆ ತೋರಿಸಿದೀವಿ, ಈಗ ಅಲ್ಲಿಂದ ಅಲ್ಲಿಗೆ ತುಂಬಿಸಿದ್ರಿ ಅಂತೇಳಿ ಅದನ್ನು ನಾವು ಸ್ವಲ್ಪ ಮಾಡ್ತೀವಿ. ನಮಗೆ ಗ್ಯಾರಂಟಿ ಯೋಜನೆ ನಮ್ಮ ಸರ್ಕಾರ ಕೊಟ್ಟಿರೋದ್ರಿಂದ ಸ್ವಲ್ಪ ಅಭಿವೃದ್ಧಿಗೆ ಕುಂಠಿತ ಆಗೈತೆ. ಗ್ಯಾರಂಟಿ ಯೋಜನೆ ನಮ್ಮ ಸರ್ಕಾರ ಕೊಟ್ಟಿರೋದ್ರಿಂದ ಸ್ವಲ್ಪ ಅಭಿವೃದ್ಧಿಗೆ ಕುಂಠಿತ ಆಗೈತೆ. ಯಾಕಂದ್ರೆ ಪ್ರತಿ ವರ್ಷ ನಾವು ಈ ಗ್ಯಾರಂಟಿ ಯೋಜನೆದ ಸೈಡ್ ಎಫೆಕ್ಟ್ಸ್ ಬಗ್ಗೆ ಮಾತಾಡಕತ್ತಿದ್ವಿ. ಮೊನ್ನಷ್ಟೇ ಈ ಸರ್ಕಾರಿ ಬಸ್ ರೇಟ್ ಎಲ್ಲ ಹೆಚ್ಚಾಗ್ಬಿಟ್ಟದ, 15% 15% ಹೆಚ್ಚಾಗ್ಯದ. ಇದು ಅಂತೂ ರೇಟ್ ಆಲ್ರೆಡಿ ಜಾರಿಗೆ ಬರ್ಲಿಕ್ಕತ್ತದ. ಇನ್ನು ಬಸ್ ಬ್ಯಾಡ್ರಪ್ಪ, ಆಟೋದಾಗರೆ ಹೋಗೋಣ ಅಂತಂದ್ರ ಆಟೋದವರು ಸಿಕ್ಕಂಗ್ ರೇಟ್ ಹೇಳಿಕತ್ತಾರಂತ. ಸಹಜ ಅದ ನೋಡ್ರಿ. ಈಗ ಆಟೋ ಚಾಲಕರನ್ನು ಪ್ರಯಾಣಿಕರಿಗೆ ಹೆಚ್ಚಿನ ರೊಕ್ಕ ಕೇಳಲಿಕ್ಕೆ ಚಾಲು ಮಾಡಿಬಿಟ್ಟಾರ. ಖರೆ ಅದ ಇದು ಸುದ್ದಿ. ಆಟೋ ರೇಟ್ಗಳು ಒಂದೇ ಆಗಿದ್ರು ಅದರದ ಬ್ಯಾಲೆನ್ಸ್ ಮಾಡೋದು, ಮೇಂಟೆನೆನ್ಸ್ ಮಾಡೋದು, ಈ ನಿರ್ವಹಣಾ ವೆಚ್ಚಗಳಂತ ಹೇಳ್ತೀವಲ್ಲ, ವರ್ಷದಿಂದ ವರ್ಷ ಹೆಚ್ಚಾಕೋತ್ ಹೊಂಟಾವ್. ಆಟೋ ಡ್ರೈವರ್, ಆಟೋ ಚಾಲಕರ ಒಕ್ಕೂಟದವ್ರು ಏನ್ ಹೇಳಿಕತ್ತಾರ ಅಂದ್ರ, ಈ ಶಿವಮೊಗ್ಗ, ಮಂಗಳೂರು, ಉಡುಪಿ ಇಂಥ ನಗರಗಳದ್ರಾಗೆ 2023ರಾಗ ಆಟೋ ರೇಟ್ ಅನ್ನ ಮತ್ ಪರಿಷ್ಕರಣೆ ಮಾಡಿದ್ರು. ಆದ್ರೆ ಬೆಂಗಳೂರಾಗ ಎಷ್ಟು ಕಾಸ್ಟ್ಲಿ ಅದ, ಎಲ್ಲಾನು ಕಾಸ್ಟ್ಲಿ ಅದ. ಇಂಥದ್ರಾಗ ಇಲ್ಲಿ ರೇಟ್ ಪರಿಷ್ಕರಣೆ ಮಾಡಿಲ್ಲ ಅಂದ್ರ ನಾವರೇ ಹೆಂಗ್ ಮಾಡ್ಬೇಕು ಅಂತ ಕೇಳಲಿಕತ್ತಾರ. ಹಂಗಾದ್ರ ತಿಳಿದಂಗಾಯ್ತಲ್ಲ ಹಣೆ ಬರ ಬೆಂಗಳೂರಿಗರ್ದು. ಇನ್ನು ಹೊರಗೆ ಓಡಾಡೋದೇ ಬೇಡ, ದರಗಳನ್ನ ಎಲ್ಲ ಪರಿಷ್ಕರಣೆ ಮಾಡ್ಬೇಕಂತ ಆಟೋ ರಿಕ್ಷಾ ಚಾಲಕರ ಒಕ್ಕೂಟದವರು ಕೇಳಲಿಕತ್ತಾರ. ಈಗ ನೋಡ್ರಿ, ನಿಮ್ಗೆ ಗೊತ್ತೈತಿ, ಮಿನಿಮಮ್ 2 ಕಿಲೋಮೀಟರ್ಗೆ 30 ರೂಪಾಯಿ ಐತಲ್ಲ, ಅದನ್ನ 40 ರೂಪಾಯಿ ಹೆಚ್ಚಿಗೆ ಮಾಡ್ಬೇಕಂತ. ಆಮೇಲೆ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಅದಲ್ಲ, ಅದನ್ನ 20 ರೂಪಾಯಿ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ಸರ್ಕಾರದ ಗಮನಕ್ಕೆ ತಂದಾರತ್ತ. ಇನ್ನು ಹೆಚ್ಚಿಗೆ ಮಾಡ್ಬೇಕಂತ ಅವರು ಕೇಳಲಿಕತ್ತಾರತ್ತ. ಹಿಂಗಾದ್ರ ಬೆಂಗಳೂರಿಗರು ಓಡಾಡೋದ್ರೆ ಹೆಂಗ್ ಹೇಳ್ರಿ? ಇನ್ನು ಈ ಚೀನಾದಿಂದ ಮತ್ತೊಂದು ಹೊಸ ವೈರಸ್ ಬಂದದಂತ ಭಯಂಕರ ಸುದ್ದಿ ಆಗ್ಲಿಕತ್ತದ. HMPV ವೈರಸ್ ಅಂತ ಹೇಳಿ ಕರ್ನಾಟಕದಾಗೂ ಪತ್ತೆ ಆಗ್ಯದ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ಈ ಬಗ್ಗೆ ಒಂದು ಅಧಿಕೃತ ಹೇಳಿಕೆನೂ ಕೊಟ್ಟದ. ಸುಳ್ಳಲ್ಲ, ಖರೆ ಅದ. ಈ HMP ವೈರಸ್ ಅನ್ನೋದು ಬಂದಿರುವುದು ಖರೆ ಅದ. ಬೆಂಗಳೂರಿನಾಗ 8 ತಿಂಗಳ ಕೂಸಿಗೆ ಈ ವೈರಸ್ ಬಂದಿತ್ತು. ಈಗ 3 ತಿಂಗಳ ಕೂಸಿಗೆ ಸಹಿತ ಈ HMP ವೈರಸ್ ಅನ್ನುವಂಥದ್ದು ಬಂದದ. ಇದ್ರ ಕೇಸ್ ಪತ್ತೆ ಆಗ್ಯದ. ಆದ್ರೆ ಏನಂದ್ರ, ಈ ಸಹಜವಾಗಿ ಕೊರೋನಾ ಹ್ಯಾಂಗ ನೆನಪಿಟ್ಕೊಳ್ಳೋ ಮಾಡಿತ್ತಲ್ಲ, ಚೀನಾದಿಂದ ಬಂದಿದ್ದಂತ ಹೇಳಿ, ಹಿಂಗಾಗಿ ಬಹಳ ಮಂದಿ ಅಂಜಲಿಕತ್ತಾರ. ಆದ್ರೆ ಈ HMP ವೈರಸ್ ಬಗ್ಗೆ ಅಷ್ಟೇನ್ ಅಂಜುದ ಅವಶ್ಯಕತೆ ಇಲ್ಲ. ಇದೇನ್ ಹೊಸಾದಿಲ್ಲ ಅಂತ ಹೇಳಿ ಭಾರತದ ತಜ್ಞ ವೈದ್ಯರು ಹೇಳಲಿಕತ್ತಾರ. ಏನಿಲ್ಲ ಅಂದ್ರೂ ಒಂದ್ 20 ವರ್ಷದಿಂದ ಈ ಭಾರತದಾಗ ಐತಿ ಇದು ವೈರಸ್. ಚಳಿಗಾಲದಾಗ ಹೆಚ್ಚಾಗಿ ವೈರಲ್ ಅಟ್ಯಾಕ್ ಆಗ್ತಾವ್ ನೋಡ್ರಿ, ಹಂಗ ಇದನ್ನು ಸಹಿತ ಈ ವೈರಸ್ನು ಬಂದದ. ಇದು ಒಂಥರ ಹೆಂಗ್ ಅಂದ್ರ ಇನ್ಫ್ಲೂಯೆನ್ಸಾ ಅಂತ ಅನ್ಕೋಬಹುದು, ಅಥವಾ ಒಂದು ಸಾಮಾನ್ಯ ವೈರಲ್ ಫೀವರ್ ಹೆಂಗ್ ಬರ್ತದಲ್ಲ, ಜ್ವರ ಹಂಗಿರ್ತೈತೆ ಅಷ್ಟೇ. ಈ HMP ವೈರಸ್ ಅಟ್ಯಾಕ್ ಆಯ್ತು ಅಂದ್ರ ಜ್ವರ, ಕೆಮ್ಮ, ನಗಡಿ ಇಂಥವೇ ಲಕ್ಷಣಗಳು ಇರ್ತಾವ. ಇದು ತನಗ್ ತಾನೇ ಕಂಟ್ರೋಲಿಗೆ ಬರ್ತದ, ಅಥವಾ ಸಾಮಾನ್ಯವಾಗಿ ವೈರಲ್ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅದು ಕೊಡ್ತಾರ. ಹಿಂಗಾಗಿ ಹೆಚ್ಚಿಗೆ ಅಂಜಲಿಕ್ಕೆ ಹೋಗ್ಬೇಡ್ರಿ ಅಂತ ತಜ್ಞರು ಹೇಳಲಿಕತ್ತಾರ. ಬಹಳ ಗಾಬರಿ ಆಗ್ಬೇಡ್ರಿ. ಇನ್ನು ಪ್ರಪಂಚದಾಗೆ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಅಂತಂದ್ರೆ ಅದು ಕುಂಭಮೇಳ. 12 ವರ್ಷಕ್ಕೊಮ್ಮೆ ನಡೆಯುವಂತ ಈ ಮಹಾಕುಂಭಮೇಳ ಈ ಸಲ ಉತ್ತರ ಪ್ರದೇಶದ ಪ್ರಯಾಗರಾಜ್ನಾಗ ಮಹಾಕುಂಭಮೇಳ ನಡಿಲಿಕತ್ತದನ್ನು ನಿಮ್ಗೆಲ್ಲ ಗೊತ್ತೇ ಅದ. ಇದೇ ಜನವರಿ 13ನೇ ತಾರೀಕಿಂದ ಫೆಬ್ರವರಿ 26ನೇ ತಾರೀಕು ತನ ಈ ಮಹಾಕುಂಭಮೇಳ ನಡಿಲಿಕತ್ತದ. ಬಹಳಷ್ಟು ಸಿದ್ಧತೆಗಳು ಆಗ್ಲಿಕತ್ತಾವ.
ಆದ್ರೆ ಇದ್ರಾಗೂ ನಂದೆಲ್ಲಿಡ್ಲಿ ಅಂತೇಳಿ ಈ ವಕ್ಫ್ ತಂದ್ ಕಿರಿಕಿರಿ ಅಡ್ಡ ಹಾಕ್ಯ ನೋಡ್ರಿ, ಅಡ್ಡಗಾಲ್ ಹಾಕ್ಲಿಕ್ಕತ್ತದ. ಇಷ್ಟ ದಿನ ಏನಾಯ್ತು, ಗುಡಿಗಳಾಯ್ತು, ಗ್ರಾಮಗಳಾಯ್ತು, ರೈತರ ಭೂಮಿ ಆಯ್ತು, ಯಾಕ್ರಿ ಸಂಸತ್ತೂ ಬಿಡ್ಲಿಲ್ಲ. ಕಂಡಿದ್ದೆಲ್ಲ ವಕ್ಫ್ ತಂದ ಆಸ್ತಿ ಅಂತ ಹೇಳ್ಕೊಂತ ಒದರ್ಕೊಂತೆ ಬಂತು. ಆದ್ರೆ ಈಗ ಈ ಮೌಲಾನಾ ಶಹಾಬುದ್ದೀನ್ ರಜ್ವಿ ಪ್ರಕಾರ ಈ ಮಹಾಕುಂಭಮೇಳ ನಡಿಲಿಕ್ಕತ್ತದಲ್ಲ ಪ್ರಯಾಗರಾಜ್, ಅಲ್ಲಿನೂ ಭೂಮಿ ವಕ್ಫ ಮಂಡಳಿಗೆ ಸೇರೈತೆ ಅಂತ. ಇದು ಗೊತ್ತಿದ್ರು ಸಹಿತ ವಕ್ಫ ಮಂಡಳಿಯವರು ಬಹಳ ದೊಡ್ಡ ಮನಸ್ಸು ಮಾಡಿ ಅಲ್ಲೆಲ್ಲ ಮಹಾಕುಂಭಮೇಳ ನಡಿಲಿಕ್ಕೆ ಯಾವ್ದು ತೊಂದರೆ ಮಾಡಿಲ್ಲ ಅಂತ, ತ್ರಾಸ್ ಕೊಟ್ಟಿಲ್ಲ ಅಂತ, ಅನುಮತಿ ಕೊಟ್ಟಾರಂತ. ಹೆಂಗ್ ಹೇಳ್ತಾರ ನೋಡ್ರಿ ಇವ್ರು, ಮಾತ್ ಕೇಳ್ರಿ ಒಂದ್ಸಲ. और उसके सबूत दिए हैं, उसकी मिसालें भी बहुत सारी मिलेंगी। और कुंभ के मेले में जिस तरीके से अखाड़ा परिषद, नागा सन्यासियों ने और स्वामी बाबाओं ने मुसलमानों के प्रवेश पर प्रतिबंध लगाया, उस पस मंजर में अगर देखें तो खुद प्रयागराज के जो मुसलमान हैं उनमें से एक सरताज नाम के हैं, उन्होंने इस बात की जानकारी दी और कहा, एलानिया तौर पर इस बात को कहा कि जो जमीन है, जिस जमीन पर, जमीन के बहुत सारे हिस्से पर जो शामियाने तंबू वगैरह लगाए गए हैं, इंतजाम किए गए हैं, मेला लग रहा है, ये वक्फ की जमीन है और वहां के मुसलमानों की जमीन है। मगर दरियादिली देखिए मुसलमानों की कि मुसलमानों ने कुंभ के मेले की तैयारियां, शामियाने और पिंडाल, रोड और सड़कें और फ्लंजों पर कभी मना नहीं किया कि यहां पे मत लगाइए। और तंगदिली देखिए अखाड़ा परिषद के लोगों की कि वो लोग जो है वो मुसलमानों के प्रवेश पर वहां पे ठेला लगाने, खोंचा लगाने से भी मना कर रहे हैं कि वहां कोई भी मुसलमान एंट्री नहीं करेगा। बड़ा दिल दिखाते हुए मुसलमानों ने इस तमाम व्यवस्था को कायम रखने के लिए कोई भी आपत्ति नहीं की और 55 बीघे की जमीन पर, जो वक्फ जमीन है, वो जमीन पर कुंभ मेला लग रहा है। तो ये तमाम चीजें जाहिर करती हैं कि कहां से कौन तंगदिली, छोटे दिल का मुजाहरा कर रहा है और कौन लोग हैं जो बड़े दिल का मुजाहरा कर रहे हैं। इन तमाम चीजों को बहुत गौर से साधु संतों को सोचना चाहिए। वहां के जो जिम्मेदार लोग हैं उन लोगों को इस पर गौर करना चाहिए। ಅಲ್ಲ, ನೋಡ್ದವ್ರಿಗೆ ಅರ್ಥ ಆಗ್ತದ ಯಾರ್ದು ದೊಡ್ಡ ಮನಸ್ಸೈತಿ, ಯಾರ್ದು ಸಣ್ಣ ಮನಸ್ಸೈತಿ. ಇಂಥ ಅಸಂಬದ್ಧ ಮಾತುಗಳನ್ನ ಎಷ್ಟು ದಿನ ಕೇಳ್ಬೇಕು ಹೇಳ್ರಿ? ಈ ವಕ್ಫ್ ಅನ್ನೋದು ಒಗದ್ ಹಾಕ್ಬೇಕಂತ ನಿಮ್ಗೂ ಅನಿಸ್ತೈತಿಲ್ಲ? ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.